ಸೂರ್ಯಪುರಂ ಎನ್ನುವ ಹಳ್ಳಿಯಲ್ಲಿ ಒಬ್ಬ ಸಾಮಾನ್ಯ ರೈತನೊಬ್ಬ ವಾಸವಾಗಿದ್ದ. ಅವನ ಹೆಸರು ಸಿಂಗೋಟಯ್ಯ. ಸಿಂಗೋಟಯ್ಯನಿಗೆ 3 ಗಂಡು ಮಕ್ಕಳು. ಅವನ ಹೆಸರು ರಾಮ, ಭಾಮ, ಶ್ಯಾಮ. ದೊಡ್ಡ ಮಗ ರಾಮ ತುಂಬಾನೇ ಬುದ್ಧಿವಂತ, ಆದ್ರೆ ಅವನು ಏನೂ ಓದಿರ್ಲಿಲ್ಲ. ಎರಡನೇ ಮಗ ಭಾಮ ಅಷ್ಟೊಂದು ಬುದ್ಧಿವಂತ ಏನಲ್ಲ, ಆದ್ರೂ ಪರವಾಗಿಲ್ಲ. ಮೂರನೇ ಮಗ ಶ್ಯಾಮ ತುಂಬಾ ಒಳ್ಳೆಯವನು, ಆದರೆ ಅವನಿಗೆ ಅಷ್ಟೊಂದು ಬುದ್ಧಿ ಇರಲಿಲ್ಲ. ಸಿಂಗೋಟಯ್ಯನಿಗೆ ವಯಸ್ಸಾಗಿತ್ತು, ಆದ್ರೂ ಅವನು ಹೊಲ, ತೋಟ, ಮನೆಯಂತ ಎಲ್ಲಾ ಕೆಲಸವನ್ನ ಮಾಡ್ತಾ ಇದ್ದನು. ಒಂದು ದಿವಸ ಸಿಂಗೋಟಯ್ಯ ತನ್ನ ಮಕ್ಕಳನ್ನ ಕರೆದು, ರಾಮ, ಭಾಮ, ಶ್ಯಾಮ, ಬನ್ನಿ ಇಲ್ಲಿ. ಏನಪ್ಪಾಜಿ, ಕರುದ್ರ ನಮ್ಮಿಂದ ಏನಾಗ್ಬೇಕಿತ್ತು? ನೋಡಿ ಮಕ್ಳ, ನಿಮ್ಮ ಬಳಿ ಒಂದು ವಿಷಯ ಮಾತಾಡ್ಬೇಕಿತ್ತು. ಏನಪ್ಪಾಜಿ ಹೇಳಿ. ನೋಡಿ, ನನಗೆ ತುಂಬಾ ವಯಸ್ಸಾಗಿದೆ. ನಿಮ್ಮಮ್ಮ ಹೋದ ನಂತರ ಎಲ್ಲಾ ಜವಾಬ್ದಾರಿಯನ್ನು ಕೂಡ ನಾನೇ ನೋಡ್ಕೊಳ್ತಿದ್ದೆ. ಆದರೆ ಇವಾಗ ನನಗೆ ವಯಸ್ಸಾಗಿದೆ. ಇನ್ನು ಮುಂದೆ ನನ್ನ ಕೈಯಲ್ಲಿ ಈ ಎಲ್ಲಾ ಜವಾಬ್ದಾರಿಯನ್ನು ಹೊರಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಾನು ಒಂದು ತೀರ್ಮಾನಕ್ಕೆ ಬಂದಿರುವೆ. ಏನುದು ಅಪ್ಪಾಜಿ? ನೋಡಿ ಮಕ್ಳ, ನಮ್ಮ ಬಳಿ ಇರುವ ತೋಟ, ಹೊಲ, ಗದ್ದೆ ಹಾಗೂ ಮನೆಯನ್ನ ನಾನು ನಿಮಗೆ ಹಂಚುತ್ತೇನೆ. ಇನ್ನು ಮುಂದೆ ನೀವು ಹೀಗೆ ಕೆಲಸ ಮಾಡಬೇಕಾಗುತ್ತದೆ. ನೋಡು ರಾಮ, ನೀನು ಹೊಲಗದ್ದೆ ಕೆಲಸ ನೋಡ್ಕೋ. ಹೊಲಗದ್ದೆಯಲ್ಲಿ ಬೆಳೆ ಬೆಳೆಯುವುದು, ಅದನ್ನು ಮಾರೋದು ಎಲ್ಲ ನಿನ್ನ ಜವಾಬ್ದಾರಿ, ನೀನೇ ನಿರ್ವಹಿಸಬೇಕು. ಆಗ್ಲಿ ಅಪ್ಪಾಜಿ, ನಾನು ಮಾಡುವೆ. ನೋಡು ಭಾಮ, ನೀನು ತೋಟದ ಜವಾಬ್ದಾರಿಯನ್ನು ನಿರ್ವಹಿಸು. ತೋಟದ ಆಗುಹೋಗುಗಳನ್ನು ನೀನೇ ನೋಡುಕೋ. ಶಾಮುಕಂದ, ನೀನು ಮನೆಯ ಎಲ್ಲ ಜವಾಬ್ದಾರಿಯನ್ನು ನೀನೇ ನೋಡಿಕೊಳ್ಳಬೇಕು. ಮನೆಯ ಖರ್ಚು, ವೆಚ್ಚ, ಕೆಲಸ ಎಲ್ಲವೂ ನಿನ್ನ ಜವಾಬ್ದಾರಿ ಎಂದು ಹೇಳಿದನು. ಹೀಗೆ ಸಿಂಗೋಟಯ್ಯ ಎಲ್ಲ ಜವಾಬ್ದಾರಿಯನ್ನ ಸಮನಾಗಿ ಹಂಚಿದನು. ರಾಮ ಹೊಲಗದ್ದೆಯಲ್ಲಿ ಕೆಲಸ ಮಾಡಿಕೊಂಡು ತನ್ನ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದನು. ಇತ್ತ ಭಾಮ ತೋಟದಲ್ಲಿ ಕೆಲಸ ಮಾಡಿಕೊಂಡು ತನಗೆ ನೀಡಿದ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ಮಾಡುತ್ತಿದ್ದನು. ಶ್ಯಾಮ ಮನೆಯಲ್ಲಿ ಎಲ್ಲಾ ಕೆಲಸ ಅಂದ್ರೆ ಅಡುಗೆ, ಬಟ್ಟೆ, ಕಸಗುಡಿಸೋದು, ವರಿಸೋದು, ತರಕಾರಿ ತರೋದು, ಮನೆಯಲ್ಲಿ ಖರ್ಚು ವೆಚ್ಚವನ್ನ ಅವನಿಗೆ ನಿಭಾಯಿಸುತ್ತಿದ್ದನು. ಹೀಗಿವಾಗ ಸಿಂಗೋಟಯ್ಯ ತೀರಿ ಹೋಗಿ 2 ವಾರಗಳು ಕಳೆಯಿತು. ಇತ್ತ 3 ಅಣ್ಣ ತಮ್ಮಂದಿರು ಆಸ್ತಿ ಅಂತ ಹಂಚಿಕೊಳ್ಳಲು ಪ್ರಾರಂಭಿಸಿದರು. ನೋಡಿ ಭಾಮ, ಶ್ಯಾಮ, ನಾವು ಇಂದು ಎಲ್ಲಾ ಆಸ್ತಿಗಳನ್ನು ಹಂಚಿಕೊಳ್ಳೋಣ. ಸರಿ ಅಣ್ಣ, ಆದರೆ ಸಮನಾಗಿ ಹಂಚಬೇಕು. ನೋಡಿ, ನಾನು ಇವಾಗ ಇರುವ ಮನೆ ಹಾಗೂ 3 ಎಕರೆ ಹೊಲವನ್ನು ನಾನು ಇಟ್ಟುಕೊಳ್ಳುತ್ತೇನೆ. ಭಾಮ, ನಿನಗೆ ಅಮ್ಮ ವಾಸವಾಗಿದ್ದ ಮನೆ ಹಾಗೂ ನೀನು ನೋಡಿಕೊಳ್ಳುತ್ತಿರುವ ತೋಟ ನಿನಗೆ. ಹಾಗೆ ಶ್ಯಾಮ, ನಿನಗೆ ಅಪ್ಪನ ಬಳಿ ಊರಿನ ಆಚೆಯಿದ್ದ ಆ ಗುಡಿಸಲು ನಿನಗೆ, ಹಾಗೂ ಆ ಮನೆಯ ಬಳಿ ಇರುವ ಗದ್ದೆ ಕೂಡ ನಿನ್ನದೇ ಎಂದು ಹೇಳಿದನು. ರಾಮ, ಭಾಮ ಅವರಿಬ್ಬರಿಗೆ ಚೆನ್ನಾಗಿದ್ದ ಮನೆ ಹಾಗೂ ಬೆಳೆ ಬೆಳೆಯುತ್ತಿದ್ದ ಹೊಲಗದ್ದೆ, ತೋಟ. ಆದರೆ ಶ್ಯಾಮನಿಗೆ ಪಾಲು ಬಿದ್ದ ಗದ್ದೆ ಹಾಗೂ ಒಂದು ಚಿಕ್ಕ ಗುಡಿಸಲು. ಒಂದು ಚೂರು ತಿರುಗಿ ಮಾತನಾಡಿಲ್ಲ. ಹೀಗೆ ಎಲ್ಲ ಆಸ್ತಿಯನ್ನು ಹಂಚಿಕೊಂಡರು. ಹೀಗೆ ಕೆಲವು ದಿನಗಳು ಕಳೆಯಿತು. ರಾಮ ಒಂದು ಹುಡುಗಿಯನ್ನು ಮದುವೆಯಾದನು. ಭಾವ ಕೂಡ ಒಂದು ಹುಡುಗಿಯನ್ನು ಮದುವೆಯಾದ. ರಾಮ, ಭಾಮ ಇಬ್ಬರು ಕೂಡ ಶ್ರೀಮಂತರ ಮನೆಯ ಹುಡುಗಿಯನ್ನು ಮದುವೆಯಾದರೂ ಇತ್ತ ಶ್ಯಾಮ ಒಂದು ಒಳ್ಳೆ ಹುಡುಗಿ ಹಾಗೂ ಬಡವರ ಮನೆಯ ಹುಡುಗಿಯನ್ನು ಮದುವೆ ಮಾಡಿಕೊಂಡನು. ಶ್ಯಾಮನ ಹೆಂಡತಿ ರಾಮದೇವಿ ತುಂಬಾನೇ ಬುದ್ಧಿವಂತೆ ಹಾಗೂ ಒಳ್ಳೆಯ ಗುಣನಡತೆ ಸ್ವಭಾವದವಳು. ರಾಮನ ಹೆಂಡತಿ ಸೀತಾ ತುಂಬ ಅಹಂಕಾರಿ ಹಾಗೂ ಭಾಮಾನ ಹೆಂಡತಿ ಲಕ್ಷ್ಮಿ ಅಷ್ಟೇನೂ ಕೆಟ್ಟವಳಲ್ಲ, ದುರಾಸೇನೂ ಇರಲಿಲ್ಲ, ಸ್ವಲ್ಪ ಒಳ್ಳೆಯವಳಾಗಿದ್ದಳು. ಸೀತಾ, ಬಾ ಇಲ್ಲಿ. ನೀವು ನನ್ನ ಕರೆದ್ರ ಏನ್ ವಿಷಯ? ಏನಿಲ್ಲ ಸಿದ್ಧ, ನನಗೆ ಸ್ವಲ್ಪ ಹಣ ಬೇಕಿತ್ತು. ಬೀರುವಿನಿಂದ ತೆಗೆದುಕೊಂಡು ಬಾ. ಏನಕ್ಕೆ? ಅದು ಭಾಮನಿಗೆ ಕೊಡಬೇಕಿತ್ತು. ಅದು ಅವನ ಪಾಲಿನ ಹೊಲದಲ್ಲಿ ಬೆಳೆದ ಬೆಳೆಯಿಂದ ಬಂದ ಹಣ. ಅದು ಅವನಿಗೆ ಕೊಡಬೇಕು. ಸರಿ ಸರಿ, ಹೋಗಿ ಹಣ ತೆಗೆದುಕೊಂಡು ಬಾ, ನನಗೆ ತಡವಾಗ್ತಾ ಇದೆ ಎಂದು ಹೇಳಿದ ಸೀತಾ ಹೋಗಿ ಹಣ ತಂದುಕೊಟ್ಟಳು. ರಾಮ ಮನೆಯಿಂದ ಹೋದ ನಂತರ ಸೀತಾ ಒಬ್ಬಳೇ ಕುಳಿತು ರಾಮನಿಂದ ಅವರ ತಮ್ಮಂದಿರನ್ನೂ ದೂರ ಮಾಡಲು ಹಾಗೂ ಅವರ ಹೊಲಗಳನ್ನು ಕಸಿದುಕೊಳ್ಳಲು ಯೋಜನೆ ರೂಪಿಸಲು ಪ್ರಾರಂಭಿಸಿದಳು. ಒಂದಷ್ಟು ದಿನಗಳು ಕಳೆಯಿತು. 3 ಅಣ್ಣ ತಮ್ಮಂದಿರು ತಮ್ಮ ತಮ್ಮ ಹೆಂಡತಿಯರ ಜೊತೆ ಖುಷಿಯಾಗಿ ಇದ್ದರು. ಒಂದು ದಿವಸ ಸೀತಾ ರಾಮನ ಬಳಿ ಬಂದು, ಏನ್ರಿ, ಹೇಗಿದೆ ನಮ್ಮ ಹೊಲದಲ್ಲಿ ಬೆಳೆ, ಹೇಗಿದೆ?
ಈ ವರ್ಷ ಸಾಕಷ್ಟು ಬೆಳೆ ಬಂದಿದೆ. ಹೌದಾ, ನಿಮ್ಮ ತಮ್ಮಂದಿರ ಹೊಲ ತೋಟದಲ್ಲಿ ಬೆಳೆ ಹೇಗಿದೆ? ಬಾಮನ ತೋಟದಲ್ಲೂ ಕೂಡ ಸಾಕಷ್ಟು ಬೆಳೆ ಬಂದಿದೆ. ಇನ್ನ ಶಾಂಭವಿಗೆ ಬರಡು ಭೂಮಿ ಕೊಟ್ಟಿರೋದು, ಅವನು ಹೊಲದಲ್ಲಿ ಬೆಳೆ ಬೆಳೆಯಲು ಸಾಧ್ಯವಿಲ್ಲ. ಮತ್ತೆ ಅವನು ಇವಾಗ ಏನ್ ಕೆಲಸ ಮಾಡ್ತಿದ್ದಾನೆ? ಶಾಮು ಇವಾಗ ಕೂಲಿ ಕೆಲಸ ಮಾಡ್ತಾ ಇದ್ದಾನೆ. ಹೌದಾ, ಹೋಗ್ಲಿ ಬಿಡಿ, ನಮಗೆ ಯಾಕೆ ಬೇರೆಯವರ ಸುದ್ದೀರಿ ಎಂದು ಹೇಳುತ್ತಾಳೆ. ಒಂದಷ್ಟು ದಿನಗಳು ಕಳೆಯಿತು. ಶಾಮುವಿನ ಹೆಂಡತಿ ತುಂಬಾನೇ ಬುದ್ಧಿವಂತಳು. ರಮಾದೇವಿ ಶಾಮುನ ಬಳಿ ಬಂದು, ನೋಡಿ, ನಾವು ಎಷ್ಟು ದಿನ ಅಂತ ಕೂಲಿ ಕೆಲಸ ಮಾಡೋದು? ನಮ್ಮದೇ ಆದ ಹೊಲ ಇದೆಯಲ್ಲ, ಅದರಲ್ಲೇ ವ್ಯವಸಾಯ ಮಾಡಬಹುದಲ್ವಾ? ಹೇಗೆ ಸಾಧ್ಯ ರಮಾದೇವಿ? ಅದು ಬರುಡಾದ ಭೂಮಿ. ಅದರಲ್ಲಿ ಬೆಲೆ ಬೆಳೆಯಲು ಸಾಧ್ಯವೇ ಇಲ್ಲ. ಏನು ಮಾಡೋದು ತಿಳಿದಿಲ್ಲ. ನನಗೆ ಕುಯ್ಲಿ ಕೆಲಸ ಬಿಟ್ರೆ ಬೇರೆ ಏನು ಕೆಲಸ ಗೊತ್ತಿಲ್ಲ. ಹೀಗಂದ್ರೆ ಹೇಗೆ ಶಾಮು? ಏನಾದ್ರೂ ಕೆಲಸ ಮಾಡಲೇಬೇಕಲ್ವಾ? ಹೌದು, ಅದಕ್ಕೆ ಕೂಲಿ ಕೆಲಸ ಮಾಡ್ತಿರೋದಲ್ವಾ? ನಮ್ಮ ಹೊಲದಲ್ಲಿ ವ್ಯವಸಾಯ ಮಾಡೋಣ ಶಾಮು. ಅದು ಹೇಗೆ ಸಾಧ್ಯ ರಮಾದೇವಿ? ವ್ಯವಸಾಯ ಮಾಡಲು ಸಾಕಷ್ಟು ಹಣ ಬೇಕಲ್ವಾ? ಹಣನ ಎಲ್ಲಿಂದ ತರೋದು? ನೋಡು ಶಾಮು, ನನ್ನ ಬಳಿ ಇರುವ ಚಿನ್ನದ ಓಲೆಯನ್ನು ಅಡವಿಟ್ಟು ಬಂದ ಹಣದಿಂದ ವ್ಯವಸಾಯ ಮಾಡಲು ಪ್ರಾರಂಭಿಸೋಣ. ಸರಿ ರಮಾದೇವಿ, ನೀನು ಹೇಳಿದ ಹಾಗೆ ಮಾಡೋಣ ಎಂದು ಹೇಳುತ್ತಾನೆ. ಮರುದಿನ ರಾಮ ಮತ್ತೆ ರಮಾದೇವಿ ಗಿರವಿ ಅಂಗಡಿಗೆ ಹೋಗಿ ಓಲೆಯನ್ನು ಗಿರವಿ ಇಟ್ಟು ಹಣ ತೆಗೆದುಕೊಂಡು ಬಂದರು. ಶಾಮು ಹೋಗಿ ವ್ಯವಸಾಯಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ತಂದುಕೊಂಡನು. ಮರುದಿನ ಶಾಮು ಮತ್ತು ರಮಾದೇವಿ ಹೊಲದಲ್ಲಿ ವ್ಯವಸಾಯ ಮಾಡಲು ಪ್ರಾರಂಭಿಸಿದರು. ರಾಮು ಮಣ್ಣನ್ನೆಲ್ಲ ಹದಗೊಳಿಸಿದನು. ಇತ್ತ ರಮಾದೇವಿ ಕಾಳುಗಳನ್ನೆಲ್ಲ ಬಿತ್ತಿದಳು. ಹೀಗೆ ಕೆಲವು ದಿನಗಳು ಕಳೆಯಿತು. ಶಾಮುವಿನ ಹೊಲದಲ್ಲಿ ಬೆಳೆ ಬೆಳೆಯಲು ಪ್ರಾರಂಭಿಸಿತು. ಅದ್ಯಾಗೋ ಈ ವಿಷಯ ಸೀತಾಳಿಗೆ ತಿಳಿಯಿತು. ಸೀತಾ ರಾಮನ ಬಳಿ ಬಂದು, ನಿಮಗೆ ವಿಷಯ ಗೊತ್ತಾಯ್ತಾ? ಏನ್ ವಿಷಯ ಸೀತಾ? ನಿಮ್ಮ ಎರಡನೇ ತಮ್ಮ ಇದಾನಲ್ಲ ಶಾಮು, ಅವನಿಗೆ ಬರೆದು ಭೂಮಿ ಕೊಟ್ಟಿದ್ದೆ ಎಂದು ಹೇಳಿದ್ರಿ ಅಲ್ವಾ? ಹೌದು, ಯಾಕೆ? ಆ ಬರುಡು ಭೂಮಿಯಲ್ಲಿ ಈಗ ಅವನು ವ್ಯವಸಾಯ ಮಾಡಲು ಪ್ರಾರಂಭಿಸಿದಾನಂತೆ. ಬೆಳೆ ಬೆಳೆದು ಕಟಾವಿಗೂ ಕೂಡ ಬಂದಿದ್ದಾವಂತೆ. ಹೌದು ಸೀತಾ, ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ವಲ್ಲ. ನಿನಗೆ ಗೊತ್ತಾಯ್ತು? ಯಾರು ಹೇಳಿದ್ದು ನಿನಗೆ? ಮೂಲೆಮನೆ ಕೆಂಪಮ್ಮ. ಹೌದಾ, ಹೋಗ್ಲಿ ಬಿಡು. ಅವನು ಬೆಳೆ ಬೆಳೆದ್ರೆ ಅದರಿಂದ ಏನು ನಾಷ್ಟ ಆಗೋದಿಲ್ಲ. ಹೋಗಿ ಒಂದು ಕಪ್ ಕಾಫಿ ತಗೊಂಡು ಬಾ ಎಂದು ಹೇಳಿದನು. ಸೀತಾಗೆ ಶಾಮು ಬೆಳೆ ಬೆಳೆಯುವ ವಿಷಯವನ್ನು ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಹೇಗಾದ್ರೂ ಮಾಡಿ ಶಾಮುವಿನ ಬಳಿ ಇದ್ದ ಹೊಲ ಹಾಗೂ ಬಾಮನ ಬಳಿ ಇದ್ದ ತೋಟವನ್ನು ಅವಳ ಸ್ವಂತವನ್ನಾಗಿ ಮಾಡಿಕೊಳ್ಳಬೇಕು ಎಂದು ದೂರಾಲೋಚನೆ ಮಾಡಿದಳು. ಒಂದು ದಿವಸ ಸೀತಾ ರಾಮನ ಬಳಿ ಬಂದು, ಏನ್ರಿ, ನಿಮ್ಮ ತಮ್ಮಂದಿರ ಬಳಿ ಇರುವ ಹೊಲ ತೋಟದಲ್ಲಿ ತುಂಬ ಚೆನ್ನಾಗಿ ಬೆಳೆ ಬೆಳೆಯುತ್ತಿದೆ. ಅವರ ಬಳಿ ಇರುವ ತೋಟ ಹೊಲ ನಮ್ಮದಾದರೆ ಅದರಿಂದ ವ್ಯವಸಾಯ ಹೆಚ್ಚು ವ್ಯವಸಾಯ ಮಾಡಿ ಅದರಿಂದ ಬಂದ ಹಣದಿಂದ ನಾವು ಇಡೀ ಊರಿಗೆ ಶ್ರೀಮಂತರಾಗಬಹುದು. ನೋಡು ಸೀತಾ, ನಮ್ಮ ಬಳಿ ಇರುವ ಹೊಲದಲ್ಲಿ ಸುಮಾರು ಬೆಳೆ ಬೆಳೆಯುತ್ತಿದೆ. ಇದರಿಂದಲೇ ನಾವು ಸಿರಿವಂತರಾಗಬಹುದು. ಅದನ್ನ ಬಿಟ್ಟು ಅವರಿಬ್ಬರ ಬಳಿ ಇರುವ ಹೊಲವನ್ನು ನಾವು ಕಸಿದುಕೊಳ್ಳುವುದು ತಪ್ಪು ಮಾಡಬೇಡ ಎಂದು ಹೇಳಿದನು. ಹೀಗೆ ಕೆಲ ಸಮಯ ಕಳೆದಂತೆ ರಾಮನ ಹೊಲದಲ್ಲಿ ಬೆಳೆ ಬೆಳೆಯಲು ಆಗಲಿಲ್ಲ. ಅವನ ಬೆಳೆಯೆಲ್ಲ ಜೋರಾದ ಮಳೆಗೆ ಹಾಳಾಯಿತು. ಅವನ ತೋಟದಲ್ಲೂ ಕೂಡ ಬೆಳೆ ಬೆಳೆಯಲು ಆಗಲಿಲ್ಲ. ಬೆಳೆಯೆಲ್ಲ ನಾಶವಾಯಿತು. ಇದರಿಂದ ಬೇಸತ್ತ ರಾಮು ಬೇಜಾರಿನಿಂದ ಮನೆಯಲ್ಲಿಯೇ ಕುಳಿತಿದ್ದನು. ಆವಾಗ ಸೀತಾ ಅವನ ಬಳಿ ಬಂದು, ನೋಡಿ, ಇವಾಗ ನಮ್ಮ ಹೊಲದಲ್ಲಿ ಬೆಳೆ ಎಲ್ಲ ನಾಶ ಆಗಿದೆ. ತೋಟದಲ್ಲೂ ಕೂಡ ಬೆಳೆ ಬೆಳೆಯಲು ಆಗುತ್ತಿಲ್ಲ. ಇಂಥ ಭೂಮಿ ಇಟ್ಟುಕೊಂಡು ನಾವೇನು ಮಾಡಬೇಕು ಹೇಳಿ? ಇದನ್ನು ನಿಮ್ಮ ತಮ್ಮನಿಗೆ ಕೊಟ್ಟು ಅವರ ಬಳಿ ಇರುವ ಹೋಲಾಗದೆ ತೋಟವನ್ನು ನೀವು ತೆಗೆದುಕೊಳ್ಳಿ. ಏನ್ ಹೇಳ್ತಾ ಇದ್ದೀಯಾ ಸೀತಾ ನೀನು? ಹೌದು ರಾಮ, ಒಂದು ಬಾರಿ ಆಲೋಚಿಸಿ ನೋಡಿ. ನೀನು ಹೇಳ್ತಾ ಇರೋದು ಸರಿ ಅನ್ನಿಸ್ತಾ ಇದೆ ಸೀತಾ. ನಾವು ನೀನು ಹೇಳಿದ ಹಾಗೆ ಮಾಡೋಣ ಎಂದು ಹೇಳಿದನು. ಮರುದಿನ ಸೀತಾ ಮತ್ತು ರಾಮು ಭಾಮನ ಮನೆಗೆ ಬಂದರು. ಅರೆ ಅಣ್ಣ, ನೀವು ಒಳಗ್ ಬನ್ನಿ ಅತ್ತಿಗೆ. ಹೇಗಿದ್ದೀಯ ಭಾಮ? ನಾನ್ ಚೆನ್ನಾಗಿದ್ದೇನೆ ಅಣ್ಣ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೇನೆ ಭಾಮ. ನಾನು ನಿನ್ನ ಬಳಿ ಒಂದು ಸಹಾಯ ಕೇಳಿ ಬಂದೆ. ಏನದು ಅಣ್ಣ, ಹೇಳಿ. ನೀನು ಇಲ್ಲ ಎಂದು ಹೇಳಬಾರದು ಭಾಮ. ಆಯ್ತು ಅಣ್ಣ, ಹೇಳಿ. ಅದೇನಾಗ್ಬೇಕಿತ್ತು? ಭಾಮ, ನನ್ನ ಬಳಿ ಇರುವ ತೋಟವನ್ನು ನೀನು ತೆಗೆದುಕೋ. ನಿನ್ನ ಬಳಿ ಇರುವ ತೋಟವನ್ನು ನಾನು ತೆಗೆದುಕೊಳ್ಳುತ್ತೇನೆ. ಯಾಕಣ್ಣ, ಹೇಗೆ? ಏನಿಲ್ಲ ಮಾಮ, ಆ ಹೊಲದಲ್ಲಿ ತುಂಬಾ ಕೆಲಸ ಇದೆ. ಅದನ್ನು ಹೇಗೆ ಮಾಡೋದು ಅಂತ ನಾನು ಅನ್ಕೋತಾ ಇದ್ದೆ.
ಅದಕ್ಕೆ ನಿನ್ನ ಬಳಿ ಕೇಳ್ತಾ ಇದ್ದೀನಿ. ಹೌದಾ ಅಣ್ಣ? ಸರಿ, ಹಾಗಾದ್ರೆ ನಿನ್ನ ಮಾತಿನಂತೆ ನನ್ನ ತೋಟ ನಿನ್ನದು, ನಿನ್ನ ತೋಟ ನನ್ನದು ಎಂದು ಹೇಳುತ್ತಾನೆ. ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಇತ್ತ ಭಾಮನ ಹೆಂಡತಿ ಲಕ್ಷ್ಮಿ ಭಾಮನ ಬಳಿ, ಏನ್ರಿ ಇದೆಲ್ಲ ಅವ್ರು ಏನೋ ಹೇಳ್ತಾರೆ ಅಂದ್ರೆ ನೀವ್ ಅದೇ ತರ ಆಡ್ತೀರಲ್ಲ. ಏನಾಯ್ತು ಲಕ್ಷ್ಮಿ? ಯಾಕೆ ಕೇಳ್ತಾ ಇದ್ದೀಯಾ? ಅವ್ರು ಇದ್ದಕ್ಕಿದ್ದಂತೆ ಹೇಗೆ ಅಷ್ಟು ದೊಡ್ಡ ತೋಟವನ್ನು ನಮಗೆ ಯಾಕೆ ಕೊಡ್ತಾ ಇದ್ರೆ ಎಂದು ಆಲೋಚಿಸಿ ವಿಚಾರಿಸಿ ಅವರಿಗೆ ನಮ್ಮ ತೋಟ ಕೊಡಬೇಕಲ್ಲ. ಅದನ್ನು ಬಿಟ್ಟು ನೀವು ಹಾಗೆ ಕೊಟ್ಟು ಕಳಿಸಿದ್ರೆ ಅಲ್ವಾ? ಏನು ಆಗೋದಿಲ್ಲ ಲಕ್ಷ್ಮಿ. ಅವನ ತೋಟ ನಮ್ಮತ್ರ ಇದ್ರೇನು ಅವನತ್ರ ಇದ್ರೇನು ಎರಡು ಒಂದೇ ಅಲ್ವಾ? ಸರಿ, ನೀವೇನಾದ್ರೂ ಮಾಡ್ಕೊಳ್ಳಿ ಎಂದು ಹೇಳಿದಳು. ಇತ್ತ ಸೀತಾ ಮತ್ತು ರಾಮು ಶಾಮುವಿನ ಮನೆಗೆ ಬಂದರು. ಏನನ್ನ ಏನು? ನೀವಿಲ್ಲಿ ಏನ್ ಸಮಾಚಾರ? ಶಾಮು, ನನ್ನ ಹೊಲದಲ್ಲಿ ಬೆಳೆ ಬೆಳೆಯಲು ನನಗೆ ಕಷ್ಟ ಆಗುತ್ತಿದೆ. ನಿನಗೆ ವ್ಯವಸಾಯ ಮಾಡಲು ಬರಡು ಭೂಮಿ ಇದೆಯಲ್ಲ, ಅದಕ್ಕೆ ಆ ಹೊಲನ ನಿನಗೆ ಕೊಟ್ಟು ಈ ಹೊಲನ ನಾನು ತೆಗೆದುಕೊಳ್ಳೋಣ ಅಂತ ಬಂದೆ. ಅಣ್ಣ, ನಿಮಗೆ ಮತ್ತೆ ಸರಿ ಅಣ್ಣ, ನೀವು ಹೇಳಿದಾಗೆ ಆಗ್ಲಿ ಎಂದು ಹೇಳಿದನು. ರಾಮ ಮತ್ತು ಸೀತಾ ಅಲ್ಲಿಂದ ಮನೆ ಕಡೆ ಹೊರಟರು. ಮನೆಗೆ ಹೋಗಿ ರಾಮು ಮತ್ತೆ ಸೀತಾ ತುಂಬಾನೇ ಸಂತೋಷಪಟ್ಟರು. ಅಂತೂ ಇಂತೂ ನಮಗೆ ಅವರಿಬ್ಬರ ಹೊಲ ತೋಟ ಸಿಕ್ಕಲ್ಲ. ತುಂಬಾನೇ ಖುಷಿಯಾಯಿತು. ಹೌದು ಸೀತಾ, ನನಗೂ ಕೂಡ ತುಂಬಾನೇ ಸಂತೋಷವಾಗ್ತಾ ಇದೆ. ಏನನ್ನ ನೀನು ನನಗೆ ಮೋಸ ಮಾಡಿದ್ದೀಯಾ? ಏನು ನೀನು ಹೀಗೆ ಮಾಡಿದೆ? ನಿನ್ನ ತೋಟದಲ್ಲಿ ಬೆಳೆ ಬೆಳೆಯಲಾಗುತ್ತಿಲ್ಲವೆಂದು ತಾನೇ ನನಗೆ ತೋಟ ಕೊಟ್ಟಿದ್ದು, ನನ್ನ ತೋಟ ನೀನು ತೆಗೆದುಕೊಂಡಿದ್ದು. ಏನಾಯ್ತು ಬಾಮು? ಹೌದು, ನಿಜ ಏನಿವಾಗ? ಯಾಕಣ್ಣ ನಮಗ ಈ ತರ ಮೋಸ ಮಾಡಿದೆ? ನಿನ್ನ ನಂಬಿ ನಾವು ಹಾಳಾದ್ವಿ. ನೋಡು ಭಾಮ, ಜಾಸ್ತಿ ಮಾತಾಡ್ಬೇಡ. ನೀನ್ ಹೋಗಿ ನಿಮ್ಮ ಕೆಲ್ಸ ನೋಡ್ಕೋ, ಇಲ್ಲ ಅಂದ್ರೆ ನಾನು ಪಂಚಾಯ್ತಿ ಕರೆಸ್ತೀನಿ ಎಂದು ಹೇಳಿದನು. ರಾಮು ಭಾಮು ಹೇಗೋ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸಿದನು. ಭಾಮು ಹೋದ ನಂತರ ಶಾಮು ಮತ್ತು ರಮಾದೇವಿ ರಾಮುವಿನ ಮನೆಯ ಬಳಿ ಬಂದರು. ರಮಾದೇವಿ ರಾಮನ ಬಳಿ, ಏನಿದು ಭಾವ, ನಮ್ಗೆಷ್ಟು ದೊಡ್ಡ ಮೋಸ, ಯಾಕ್ ಮಾಡಿದ್ರಿ? ನಾನೇನ್ ಮಾಡ್ತಿರಮ್ಮ ದೇವಿ? ಏನಾಗಿದೆ ಎಂದು ನನಗೆ ತಿಳಿದಿಲ್ಲ. ಮಾರದೆಲ್ಲ ಮಾಡ್ಬಿಟ್ಟು ನಮ್ಮತ್ರನೇ ಏನ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ ಇವಾಗ? ನಿಮ್ಮ ಹೊಲದಲ್ಲಿ ಬೆಳೆ ಬೆಳೆಯಲು ಆಗುತ್ತಿಲ್ಲ, ಏನಾಗಿದೆ ಹೇಳಿ? ಅದು ಇವಾಗ ನಿಮ್ಮ ಹೊಲ, ಅಲ್ಲಿ ಏನೇ ಸಮಸ್ಯೆ ಇದ್ರೂ ಅದು ನಿಮ್ಮ ಜವಾಬ್ದಾರಿ, ನಂದಲ್ಲ ಎಂದು ಶಾಮನನ್ನು ಬೈದು ಅಲ್ಲಿಂದ ಹೊರ ಕಳಿಸಿದರು. ಭಾಮ ಮತ್ತು ಶಾಮು ಹೇಗೋ ಕಷ್ಟಪಟ್ಟು ಅವರವರ ಜಾಗದಲ್ಲಿ ಬೆಳೆಗಳನ್ನು ಬೆಳೆದಿದ್ದರು. ಅವರ ಬೆಳೆಗಳೆಲ್ಲ ಚೆನ್ನಾಗಿ ಬಂದಿತ್ತು. ಆದರೆ ರಾಮನ ಹೊಲದಲ್ಲಿ ಬೆಳೆಯೇನು ಬೆಳೆಯಕ್ಕಾಗಲಿಲ್ಲ, ಏನೂ ಇಲ್ಲ. ತೋಟದಲ್ಲೂ ಕೂಡ ಬೆಳೆ ಬೆಳೆಯಲು ಆಗಲಿಲ್ಲ. ಇತ್ತ ಭಾಮು ಮತ್ತು ಶಾಮು ಬೆಳೆದ ಬೆಳೆಗಳನ್ನೆಲ್ಲ ಮಾರಿ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿದರು. ಇತ್ತ ರಾಮು ಇದ್ದ ಹಣವನ್ನು ಕೂಡ ಕಳೆದುಕೊಂಡು ಮನೆ, ತೋಟ, ಹೊಲ, ಗದ್ದೆ, ಇದ್ದ ಆಸ್ತಿ ಪಾಸ್ತಿಯನ್ನು ಕಳೆದುಕೊಂಡು ರಾಮು ಮತ್ತು ಸೀತಾ ಬೀದಿ ಪಾಲಾದರು. ಈ ವಿಷಯದಲ್ಲಿ ಶಾಮು ಮತ್ತು ಭಾಮುಗೆ ತಿಳಿದು ಅವರ ಬಳಿ ಬಂದರು. ನೋಡಿದೆ ಅಣ್ಣ, ನಮ್ಮಿಬ್ಬರಿಗೆ ಮೋಸ ಮಾಡಿ ನಿನ್ನ ಸ್ಥಿತಿ ಹೇಗೆ ಇದೆ ಎಂದು. ನನ್ನನ್ನು ಕ್ಷಮಿಸಿ ಭಾಮ ಮತ್ತು ಶ್ಯಾಮ, ನಿಮಗೆ ಮಾಡಿದ ಮೋಸಕ್ಕೆ ಆ ದೇವರು ನನಗೆ ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ. ಹೋಗ್ಲಿ ಬಿಡು ಅಣ್ಣ. ಯಾಕಣ್ಣ, ನಾವಿಬ್ರೂ ಇದೀವಲ್ವಾ? ಇಲ್ಲ ಶಾಮು, ನಿನಗೆ ಮೋಸ ಮಾಡಿದ್ದಕ್ಕೆ ನನಗೆ ದೇವರು ಕಲಿಸಿದ ಪಾಠ ಇದು. ಇನ್ಮೇಲೆ ನಾನು ಯಾರ ಮಾತನ್ನು ಕೇಳೋದಿಲ್ಲ. ನನ್ನ ಬುದ್ಧಿಗೆ ಬಂದಂತೆ ನಾನು ನಡೆದುಕೊಳ್ಳುವೆ. ದಯಮಾಡಿ ನೀವಿಬ್ರು ನನ್ನನ್ನು ಕ್ಷಮಿಸಿ. ನಾನು ನಿಮಗೆ ತುಂಬಾ ದೊಡ್ಡ ಮೋಸವನ್ನೇ ಮಾಡಿದೆ. ಇನ್ನು ಮುಂದೆ ಈ ರೀತಿ ಯಾವತ್ತೂ ಮಾಡೋದಿಲ್ಲ. ಯಾಕಣ್ಣ ಹೀಗೆಲ್ಲ ಮಾತಾಡ್ತಿದ್ದೀರಾ? ಹೌದು, ಮತ್ತೆ ನಾನು ದೊಡ್ಡ ಮನೆಯಲ್ಲಿದ್ದು ನಿಮ್ಮಿಬ್ರನ್ನು ಯಾವುದೋ ಗುಡಿಸಿಲಿಗೆ ಕಳಿಸಿದ್ದೆ. ಇವಾಗ ನಾನು ನಿಮ್ಮ ಜೊತೆ ಬರುವುದು ಎಷ್ಟು ಸರಿ ಹೇಳಿ? ಪರವಾಗಿಲ್ಲ ಅಣ್ಣ, ಬಂದು ನಮ್ಮ ಮನೆಯಲ್ಲಿ ಇರು. ಸರಿ ಭಾಮ ಮತ್ತು ಶ್ಯಾಮ, ನನ್ನ ಒಂದು ಕಂಡೀಷನ್ಗೆ ನೀವು ಒಪ್ಪಿದ್ರೆ ನಾನು ನಿಮ್ಮ ಮನೆಯಲ್ಲಿ ಬಂದು ಇರ್ತೇನೆ. ಏನದು ಹೇಳಿ ಅಣ್ಣ? ಅದು ಇನ್ನು ಮುಂದೆ ನಾವು ಅಣ್ಣ ತಮ್ಮಂದಿರು ಒಂದೇ ಮನೆಯಲ್ಲಿ ವಾಸವಾಗೋಣ, ಎಲ್ಲರೂ ಹಂಚಿಕೊಂಡು ಕೆಲಸ ಮಾಡೋಣ. ಬಂದ ಹಣವನ್ನು ಕೂಡ ಎಲ್ಲರೂ ಹಂಚಿಕೊಳ್ಳೋಣ. ಸರಿ ಅಣ್ಣ, ನೀನು ಹೇಳಿದ ಹಾಗೆ ಬನ್ನಿ ಮನೆಗೆ ಹೋಗೋಣ ಎಂದು ಹೇಳಿ ಎಲ್ಲರೂ ಒಂದೇ ಮನೆಯಲ್ಲಿ ವಾಸವಾದರು. ಹಾಗೆ ಹೊಲದಲ್ಲಿ ಎಲ್ಲರೂ ಕೂಡಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಇದರಿಂದ ಅವರಿಗೆ ಲಾಭನೂ ಹೆಚ್ಚಾಯಿತು, ಅವರ ಕಷ್ಟಗಳು ತೀರಿತು. ಇದು ಇಂದಿನ ಸಿಂಪಲ್ ಸ್ಟೋರಿ. ಈ ಸ್ಟೋರಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ. ಬಹಳ ವರ್ಷಗಳ ಹಿಂದೆ ಗೀತಾ ಅನ್ನೋ ಹೆಸರಿನ ಬಡ ಹುಡುಗಿ ಇರುತ್ತಿದ್ದಳು.
ಅವಳ ಅಪ್ಪ ಅಮ್ಮ ಅವಳು ಚಿಕ್ಕವಳಿದ್ದಾಗಲೇ ಒಂದು ದುರಂತದಲ್ಲಿ ತೀರಿ ಹೋಗಿದ್ದರು. ಹಾಗಾಗಿ ಅವಳಿಗೆ ಸಂಬಂಧಿಕರು ಯಾರೂ ಇರಲಿಲ್ಲ. ಅವಳ ಬಳಿ ಒಂದು ಚಿಕ್ಕ ಮನೆ ಮತ್ತು ಒಂದು ಕೋಳಿ ಇತ್ತು. ಅವಳು ಹಗಲಲ್ಲಿ ಕೆಲಸ ಮಾಡಿ ಬಂದ ಹಣದಿಂದ ಜೀವನ ಸಾಗಿಸುತ್ತಿದ್ದಳು. ಅವಳಿಗೆ ಕೆಲಸ ಸಿಗದೇ ಇದ್ದಾಗ ಆ ಕೋಳಿ ಮೊಟ್ಟೆಯನ್ನೇ ಬೇಯಿಸಿ ತಿಂದು ನೀರು ಕುಡಿದು ಮಲಗುತ್ತಿದ್ದಳು. ಗೀತಾ ಮನೆಯ ಪಕ್ಕದಲ್ಲಿ ವಾಲಿ ಅನ್ನೋ ಹುಡುಗ ಇರುತ್ತಿದ್ದ. ಆ ವಾಲಿ ಒಳ್ಳೆ ಮನುಷ್ಯ ಆಗಿರಲಿಲ್ಲ. ಯಾರಾದರೂ ಚೆನ್ನಾಗಿದ್ದರೆ ಅವನಿಂದ ಅದನ್ನು ಸಹಿಸಲಾಗುತ್ತಿರಲಿಲ್ಲ. ಗೀತಾ ಬಳಿ ಕೆಲಸ ಇದ್ದರೂ ಇರದಿದ್ದರೂ ಅವಳು ಖುಷಿಯಾಗಿರೋದು ಕಂಡು ವಾಲಿಗೆ ಸಹಿಸಲಾಗುತ್ತಿರಲಿಲ್ಲ. ಗೀತಾ ಕೋಳಿ ಚೆನ್ನಾಗಿರೋದನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಾ ಒಂದು ದಿನ ಗೀತಾ ಕೆಲಸಕ್ಕೆ ಹೋದ ಬಳಿಕ ವಾಲಿ ಆ ಕೋಳಿಯನ್ನು ಕದ್ದು ತಿಂದು ಬಿಟ್ಟ. ಮನೆಗೆ ವಾಪಸ್ ಬಂದ ಗೀತಾಳಿಗೆ ತನ್ನ ಕೋಳಿ ಕಾಣಿಸಲಿಲ್ಲ. ಬದಲಾಗಿ ವಾಲಿಯ ಮನೆಯ ಹತ್ತಿರ ಕೋಳಿಯ ಪುಕ್ಕಗಳನ್ನು ನೋಡಿದಳು. ಗೀತಾಳಿಗೆ ವಾಲಿಯ ಮೇಲೆ ಸಂಶಯ ಬಂದಿತು. ಆಗ ಗೀತಾ ವಾಲಿ ಬಳಿ ಬಂದು ಹೀಗೆ ಕೇಳಿದಳು, ವಾಲಿ, ನನ್ನ ಕೋಳಿಯಲ್ಲಿದೆ? ನನಗೇನು ಗೊತ್ತು, ನನ್ನ ಬೆಕ್ಕು ಯಾವುದೋ ಒಂದು ಕೋಳಿಯನ್ನು ಹಿಡಿತಂದಿತ್ತು. ನಾನು ಉಳಿಸಲು ಪ್ರಯತ್ನಿಸಿದೆ, ಆದರೆ ಉಳಿಸಲಾಗಲಿಲ್ಲ. ಅದು ಸತ್ತು ಹೋಯಿತು. ಅದಕ್ಕೆ ನಾನು ಬೇಯಿಸಿ ತಿಂದೆ. ಅದು ನಿನ್ನ ಕೋಳಿ ಎಂದು ನನಗೆ ಗೊತ್ತಿರಲಿಲ್ಲ. ನನ್ನ ಕೋಳಿ ನನಗೆ ಕೊಟ್ಟರೆ ಸರಿ, ಇಲ್ಲವಾದರೆ ನಾನು ನ್ಯಾಯಾಧೀಶರ ಹತ್ತಿರ ಹೋಗುವೆ. ಇದನ್ನು ಕೇಳಿದ ವಾಲಿ ಹೆದರಿ ಹೋಗಿದ್ದ. ಯಾಕೆಂದರೆ ನ್ಯಾಯಾಧಿಕಾರಿ ಯಾವಾಗಲೂ ಸರಿಯಾಗಿಯೇ ನ್ಯಾಯ ಮಾಡುತ್ತಿದ್ದರು. ಆದ್ದರಿಂದ ವಾಲಿ ತನಗೆ ಶಿಕ್ಷೆಯಾಗಬಹುದು ಎಂದು ಭಾವಿಸಿ ಒಂದು ಮಲಾಡ್ನ ಕೊಟ್ಟ. ಗೀತಾ ತುಂಬಾ ದುಃಖದಿಂದ ವಾಲಿ ಕೊಟ್ಟ ಮಲಾಡ್ನ ತೆಗೆದುಕೊಂಡು ಮನೆಗೆ ಹೋದಳು. ಕೆಲವು ದಿನಗಳ ನಂತರ ಆ ಮಲಾಡ್ ಮೊಟ್ಟೆ ಇಡಲು ಪ್ರಾರಂಭಿಸಿತು. ಒಂದು ಸುರಿತಿದ್ದಾಗ ಒಬ್ಬ ಸಾಧು ವಾಲಿ ಮನೆ ಮುಂದೆ ಬಂದು ಬಾಗಿಲು ಬಡಿಯುತ್ತಾನೆ. ಯಾರ್ರೀ ಅದು ಇಷ್ಟೊತ್ತಲ್ಲಿ ಈ ಮಳೆಯಲ್ಲಿ ಬಾಗಿಲು ಬಡಿಯುತ್ತಿರೋದು? ಹೋಗಿರಿ ಎಂದು ಬೈದುಕೊಂಡು ಮಲಗಿಕೊಂಡ. ಆ ಸಾಧು ಗೀತಾ ಮನೆ ಬಾಗಿಲು ತಟ್ಟಿದ. ಗೀತಾ ಬಾಗಿಲು ತೆಗೆದು ನೋಡಿದಾಗ ಆ ಸಾಧು ಒಬ್ಬ ಮಳೆಯಲ್ಲಿ ನೆನೆದು ಚಳಿಯಿಂದ ನಡುಗುತ್ತಿದ್ದ. ನಂತರ ಗೀತಾ ಆ ಸಾಧುವನ್ನು ಮನೆಗೆ ಕರೆದು ಚೇರ್ ಹಾಕಿ ಕೂರಿಸಿ ಚಳಿ ಕಾಯಿಸಲು ಬೆಂಕಿ ಹಾಕಿದಳು. ಗೀತಾ ಆ ಸಾಧುವಿಗೆ ಮೊಟ್ಟೆಗಳನ್ನು ಬೇಯಿಸಿ ಆ ಸಾಧುಗೆ ತಿನ್ನಲು ಕೊಟ್ಟಳು. ಆ ಮಲಾಡ್ ಎಲ್ಲಿ? ಆಗ ಗೀತಾ ಆ ಮಲಾಡ್ ಹತ್ತಿರ ಸಾಧುವನ್ನು ಕರೆದುಕೊಂಡು ಹೋದಳು. ಆ ಸಾಧು ಮಲಾಡನ್ನು ನೋಡಿ, ಈ ಮಲಾಡ್ ಇಂದ ನಿನಗೆ ಒಳ್ಳೆಯದಾಗಲಿ ಎಂದು ಹೇಳಿ ಆ ಮಲಾಡನ್ನು ಸವರಿ ಮಳೆ ನಿಂತ ಮೇಲೆ ಅಲ್ಲಿಂದ ಹೊರಟು ಹೋದ. ಮರುದಿನದಿಂದಲೇ ಮಲಾಡ್ ಸಾಮಾನ್ಯ ಮೊಟ್ಟೆಯ ಬದಲಿಗೆ ಚಿನ್ನದ ಮೊಟ್ಟೆ ಕೊಡಲು ಆರಂಭಿಸಿತು. ಗೀತಾ ಅದನ್ನು ನೋಡಿ ತುಂಬ ಖುಷಿಯಾಗಿದ್ದಳು. ಆ ಚಿನ್ನದ ಮೊಟ್ಟೆಯಿಂದ ತುಂಬ ಹಣ ಬಂತು. ಬಂದ ಹಣದಿಂದ ಗೀತಾ ದಾನ ಧರ್ಮ ಮಾಡುತ್ತಿದ್ದಳು. ಧನವಂತಳಾದಳು. ಗೀತಾ ಸಾಮಾನ್ಯ ಮನುಷ್ಯಳಂತೆ ಜೀವನ ನಡೆಸುತ್ತಿದ್ದಳು. ವಾಲಿಗೆ ಗೀತಾಳನ್ನು ನೋಡಿ ಸಂಶಯ ಬಂದರೂ ವಿಷಯ ಏನು ಎಂದು ಗೊತ್ತಾಗಲಿಲ್ಲ. ಇದ್ದಕ್ಕಿದ್ದ ಹಾಗೆ ಗೀತಾ ಹೇಗೆ ಇಷ್ಟೊಂದು ಶ್ರೀಮಂತಳಾದಳು ಎಂದು ವಾಲಿ ಗೀತಾ ಮೇಲೆ ಒಂದು ಕಣ್ಣು ಇಟ್ಟಿದ್ದ. ಗೀತಾ ಚಿನ್ನದ ಮೊಟ್ಟೆಯನ್ನು ಹಿಡಿದಿದ್ದು ನೋಡಿ ವಾಲಿ ತುಂಬ ಹೊಟ್ಟೆ ಉರಿದುಕೊಂಡ. ಆ ಚಿನ್ನದ ಮೊಟ್ಟೆನ ನಾನು ಕೊಟ್ಟ ಮಲಾಡ್ ಎಂದು ತುಂಬ ಕೋಪಗೊಂಡ. ನಂತರ ವಾಲಿ ಗೀತಾ ಬಳಿ ತನ್ನ ಮಲಾಡ್ ವಾಪಸ್ ಕೇಳಿದ. ಗೀತಾ ಕೊಡಲು ನಿರಾಕರಿಸಿದಳು. ನಂತರ ವಾಲಿ ತನ್ನ ಸ್ನೇಹಿತರ ಜೊತೆ ನ್ಯಾಯಾಧೀಶರ ಹತ್ತಿರ ಹೋದ. ನ್ಯಾಯಾಧಿಕಾರಿಗಳೇ, ಮನೆಯ ಪಕ್ಕದ ಗೀತಾಳಿಗೆ ನನ್ನ ಮಲಾಡ್ ಮೇಲೆ ಕಣ್ಣು ಇತ್ತು. ನನ್ನ ಮಲಾಡ್ ಕಾಣದೆ ಹೋಗಿದ್ದಕ್ಕೆ ನಾನು ಯಾವುದೋ ಬೆಕ್ಕು ಎತ್ತಿಕೊಂಡು ಹೋಯಿತು ಎಂದುಕೊಂಡೆ.
ಆದರೆ ಯಾವಾಗಲೂ ಗೀತಾ ಅದನ್ನು ಕದಿಯುತ್ತಿದ್ದಳು. ಇವರಿಬ್ಬರ ಕಣ್ಣೆದುರೇ ಗೀತಾ ಮಲಾಡನ್ನು ಕದಿಯುವುದು ನೋಡಿದ್ದಾರೆ. ದಯಮಾಡಿ ನನ್ನ ಮಲಾಡ್ ನನಗೆ ಮರಳಿ ಕೊಡಿಸಿ ಎಂದು ಹೇಳುತ್ತಾನೆ. ನ್ಯಾಯಾಧಿಕಾರಿಯೊಬ್ಬ ಸೈನಿಕನನ್ನು ಕಳಿಸಿ ಗೀತಾಳನ್ನು ಹಾಗೂ ಮಲಾಡನ್ನು ತರಲು ಹೇಳಿದ. ಏನಮ್ಮ ಗೀತಾ, ನೀನು ನಿನ್ನೆ ರಾತ್ರಿ ವಾಲಿ ಕೋಳಿ ಕದ್ದಿದ್ದೀಯ ಎಂದು ಆರೋಪ ನಿನ್ನ ಮೇಲಿದೆ. ಏನ್ ಹೇಳ್ತೀಯಾ? ವಾಲಿಗೆ ಚಿನ್ನದ ಮೊಟ್ಟೆ ಬಗ್ಗೆ ಗೊತ್ತಾಗಿದೆ ಎಂದು ಗೀತಾಗೆ ಭಾಸವಾಗುತ್ತದೆ. ನ್ಯಾಯಾಧಿಕಾರಿಗಳೇ, ಈ ಮಲಾಟ್ ವಾಲಿಯದೇ, ಆದರೆ ನಾನು ಯಾವುದೇ ತಪ್ಪು ಮಾಡಿಲ್ಲ. ಕೆಲವು ದಿನಗಳ ಹಿಂದೆ ನನ್ನ ಕೋಳಿಯನ್ನು ತಿಂದಿದ್ದರಿಂದ ಕೋಳಿಯ ಬದಲು ಮಲಾಡ್ ಅಂದು ನನಗೆ ಕೊಟ್ಟಿದ್ದಾರೆ. ಸುಳ್ಳು ಹೇಳುತ್ತಿದ್ದಾಳೆ. ನಿನ್ನೆ ರಾತ್ರಿ ಮಲಾಡ್ ಕದಿಯುವುದನ್ನು ಇವರಿಬ್ಬರು ನೋಡಿದ್ದಾರೆ. ಇವಳೊಬ್ಬಳು ಕಳ್ಳಿ. ಇದಕ್ಕೆ ನ್ಯಾಯಾಧಿಕಾರಿಗಳು, ಇಂದು ರಾತ್ರಿ ಮಲಾಡ್ ಇಲ್ಲೇ ಬಿಟ್ಟು ಹೋಗಿ, ಬೆಳಗ್ಗೆ ಬನ್ನಿ, ನಾನು ನ್ಯಾಯ ಮಾಡುತ್ತೇನೆ ಎಂದು ಗೀತಾ ಮತ್ತು ವಾಲಿಯನ್ನು ಹೋಗಲು ಹೇಳಿದ. ಮರುದಿನ ಎಂದಿನಂತೆ ಮಲಾಡ್ ಒಂದು ಚಿನ್ನದ ಮೊಟ್ಟೆ ಇಟ್ಟಿತು. ಇದನ್ನು ನೋಡಿದ ನ್ಯಾಯಾಧಿಕಾರಿಗಳಿಗೆ ತನ್ನ ಕಣ್ಣುಗಳಿಂದ ನಂಬಲಾಗಲಿಲ್ಲ. ಆದರೆ ಈ ವಿಷಯ ವಾಲಿಗೆ ತಿಳಿದಿದೆಯೋ ಇಲ್ಲವೋ ಎಂದು ಪರೀಕ್ಷಿಸಲು ಯೋಚಿಸಿದ. ಮರುದಿನ ಬೆಳಗ್ಗೆ ವಾಲಿ ಹಾಗೂ ಗೀತಾ ಬಂದಾಗ ನ್ಯಾಯಾಧಿಕಾರಿಗಳು ಒಂದು ಸಾಮಾನ್ಯ ಮೊಟ್ಟೆಯನ್ನು ತೋರಿಸಿ, ಈ ಮಲಾಡ್ ಒಂದು ದೊಡ್ಡ ಮೊಟ್ಟೆ ಕೊಡುತ್ತೆ ಎಂದು ಜಗಳವಾಡಿಕೊಂಡು ನ್ಯಾಯ ಕೇಳಲು ನನ್ನ ಹತ್ತಿರ ಬಂದಿದ್ದೀರಾ ಅಲ್ಲವೇ? ಗೀತಾ, ನೀನು ಹೇಳು, ಏನಾಗಿದೆ ಎಂದು. ಇಲ್ಲ ಸಾಹೇಬರೇ, ಅದು ಸಾಧಾರಣ ಮೊಟ್ಟೆ ಕೊಡುವುದಿಲ್ಲ, ಚಿನ್ನದ ಮೊಟ್ಟೆ ಕೊಡುತ್ತದೆ. ನನಗೆ ಚಿನ್ನದ ಮೊಟ್ಟೆಯನ್ನು ನನಗೆ ಕೊಡುತ್ತದೆ ಎಂದು ಹೇಳುತ್ತಾಳೆ. ಏನು ಹೇಳ್ತಿದ್ದಾಳೆ ಇವಳು? ಯಾವುದಾರು ಮಲಾಡ್ ಚಿನ್ನದ ಮೊಟ್ಟೆ ಕೊಡುತ್ತಾ? ನೀನು ನಿಜ ಹೇಳ್ತಿದ್ದೀಯಾ ಇಲ್ಲ ಮಲಾಡ್ನ ನೀನೇ ವಾಪಸ್ ತೆಗೆದುಕೊಳ್ತಿದ್ದಾಳೆ ಇವಳು? ಯಾವುದಾದರೂ ಮಲಾಡ್ ಚಿನ್ನದ ಮೊಟ್ಟೆಯನ್ನು ಕೊಡುತ್ತಾ ಹೇಳುತ್ತಿದ್ದೀಯ ವಾಲಿ? ಈ ಮಲಾಡ್ ನೀನೇ ವಾಪಸ್ಸು ತೆಗೆದುಕೊಂಡು ಹೋಗು ಎಂದು ಹೇಳಿ ಮಲಾಡನ್ನು ವಾಲಿ ಕೈಗೆ ಕೊಟ್ಟು ಕಳಿಸಿದ. ತನಗೆ ನ್ಯಾಯ ಸಿಗಲಿಲ್ಲ ಎಂದು ಗೀತಾ ದುಃಖದಿಂದ ಇದ್ದಳು. ಆಗ ನ್ಯಾಯಾಧಿಕಾರಿ ಗೀತಾ ಹತ್ತಿರ ಬಂದು, ಚಿಂತಿಸಬೇಡಮ್ಮ, ಆ ಮಲಾಡ್ ನನ್ನ ಹತ್ತಿರನೇ ಇದೆ, ಅದು ಹೇಗೆ ಚಿನ್ನದ ಮೊಟ್ಟೆ ಕೊಡುತ್ತೆ ಎಂದು ಹೇಳು. ಆಗ ಗೀತಾ ಸಾಧುವಿನ ವಿಷಯವನ್ನು ಹೇಳಿದಳು. ಇದನ್ನು ಕೇಳಿದ ನ್ಯಾಯಾಧಿಕಾರಿಯನಿಗೆ ಆಶ್ಚರ್ಯವಾಯಿತು. ನ್ಯಾಯಾಧಿಕಾರಿ ಗೀತಾಳಿಗೆ ಅವಳ ಮಲಾಡ್ ಅನ್ನು ಕೊಟ್ಟು ಕಳಿಸಿದ. ವಾಲಿಯ ಹತ್ತಿರ ಇದ್ದ ಮಲಾಡ್ ಒಂದು ಸಾಮಾನ್ಯ ಮೊಟ್ಟೆ ಕೊಡುತ್ತಿತ್ತು. ಇದನ್ನು ನೋಡಿ ವಾಲಿ ತೆಪ್ಪಗಾದ. ಅದಕ್ಕೆ ಹೇಳೋದು, ಒಳ್ಳೆಯದು ಬಯಸಿದ್ರೆ ಒಳ್ಳೆಯದೇ ಆಗುತ್ತೆ ಎಂದು.